ಸರ್ ಓಕೆ ಸರ್, ಸುಧಾಮೂರ್ತಿ ಅವರು ನಾನು ಜಾತಿ ಗಣತಿಯಲ್ಲಿ ಭಾಗಿಯಾಗಲ್ಲ, ನಾವು ಹಿಂದುಳಿದ ವರ್ಗಕ್ಕೆ ಸೇರಿಲ್ಲ, ಇದು ಹಿಂದುಳಿದ ವರ್ಗದ ಶಾಶ್ವತ ಆಯೋಗ ಮಾಡ್ತಿರೋದ್ರಿಂದ ನಾವು ಹಿಂದುಳಿದ ವರ್ಗದವರಲ್ಲ, ಹಾಗಾಗಿ ನಾವು ಇದರಲ್ಲಿ ಭಾಗಿಯಾಗ್ತಿಲ್ಲ ಅನ್ನುವಂಥದ್ದನ್ನು ಹೇಳ್ತೀವಿ. ಇನ್ಫೋಸಿಸ್ನ ಮತ್ತು ರಾಜ್ಯಸಭೆ ಸದಸ್ಯರಾದ ಸುಧಾಮೂರ್ತಿ ಮೇಡಮ್ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆ ಗೌರವದ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಅಂದರೆ ಸುಧಾಮೂರ್ತಿ ಮೇಡಮ್ ಅವರು ನಿನ್ನೆ ಒಂದು ಹೇಳಿಕೆ ಕೊಡ್ತಾರೆ, ಹಿಂದುಳಿದ ವರ್ಗದ ಆಯೋಗ ನಡೆಸ್ತಾ ಇರೋದ್ರಿಂದ ಅವರು ಹಿಂದುಳಿದ ವರ್ಗದವರು ಆಗದೇ ಇರುವ ಕಾರಣದಿಂದ ಮಾಹಿತಿಯನ್ನು ಕೊಡೋದಿಲ್ಲ ಅಂತ. ಮೇಡಮ್, ಹಿಂದುಳಿದ ವರ್ಗದ ಆಯೋಗ ಅನ್ನೋದೊಂದು ಏಜೆನ್ಸಿ, ಅವರು ರಾಜ್ಯದ ಜನತೆಗೆ ಈ ಸಮೀಕ್ಷೆ ಮಾಡ್ತಿರೋದು. ಸುಧಾಮೂರ್ತಿ ಮೇಡಮ್ ಅವ್ರು ತಾವು ಮುಂದುವರೆದಿರ್ಬೋದು, ದೇವರ ಆಶೀರ್ವಾದ, ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡಿದ ಎಂಪ್ಲಾಯೀಸ ಪರಿಶ್ರಮದಿಂದ ತಮ್ಮ ಸಂಸ್ಥೆ ಬೆಳೆದಿದೆ, ತಾವು ಮುಂದುವರೆದಿದ್ದೀರಾ. ನಾವೇನು ಹೇಳೋದೇನಂದರೆ, ತಾವು ಮುಂದುವರೆದಿದ್ದೀರಾ ತಾನೇ, ಮುಂದುವರೆದಿದ್ದೀವಿ ಅಂತಾನೆ ರಿಪೋರ್ಟ್ ಅಂದರೆ ಕೊಡ್ಬೋದಲ್ವಾ ಮ್ಯಾಮ್? ಈಗ ಮುಂದಿನ ವರ್ಷ ನಿಮ್ಮ ಸೆಂಟ್ರಲ್ ಗೌರ್ಮೆಂಟು ನಡೆಸುತ್ತೆ, ಆವಾಗ ತಾವು ಇದೇ ಹೇಳಿಕೆ ಮೇಲೆ ನಿಂತ್ಕೊತೀರಾ ಮ್ಯಾಮ್? ಅಲ್ಲ, ಈಗ ಹಿಂದುಳಿದವ್ರು ಅಲ್ವಂತೆ, ಆ ಕಾರಣಕ್ಕೆ ಡೀಟೇಲ್ಸ್ ಕೊಡಲ್ಲ ಅಂತ. ನನಗೆ ಬೇಜಾರಾಗೋದೇನು ಅಂದರೆ, ಮೇಡಮ್, ಮುಂದುವರೆದವರು ಗರ್ಭಗುಡಿಯಲ್ಲಿ ಪೂಜೆ ಮಾಡಿದ್ರೆ ನಾವು ಹೋಗಿ ನಮಸ್ಕಾರ ಹಾಕ್ಕೊಂಡು ಬರ್ತಾ ಇಲ್ವಾ ಮೇಡಮ್? ನಾವು ಯಾವತ್ತಾದರೂ ಮುಂದುವರೆದವ್ರು ಪೂಜೆ ಮಾಡ್ತಿದ್ದಾರೆ, ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂದಿದ್ದೀವ ಮೇಡಮ್? ಏನು ಪಾರ್ಶಿಯಾಲಿಟಿ ಮೇಡಮ್ ಇದು? ಹಿಂದುಳಿದವರು ಸಮೀಕ್ಷೆ ಮಾಡ್ತಿದ್ದಾರಂತೆ, ಅದಕ್ಕೆ ಡೇಟಾ ಕೊಡಲ್ವಂತೆ. ಪ್ಲೀಸ್ ಮೇಡಮ್, ದಯವಿಟ್ಟು ತಮ್ಮ ಅಭಿಪ್ರಾಯವನ್ನು ಬದಲಿಸ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸ್ಟಿಲ್ ತಮ್ಮ ಮೇಲೆ ಅಭಿಪ್ರಾಯ ನನಗೆ ಮುಂದುವರಿಯುತ್ತೆ.